ಪರಿಚಯದ ಪರವಾಗಿ ವಂದನೆಗಳು. ಪರಿಚಯ ಸಂಸ್ಥೆಯ ಬಗ್ಗೆ ನಿಮಗೆ ಇವಾಗಲೇ ಮಾಹಿತಿ ಇದೆ, ಮತ್ತು ಇದರ ಬಗ್ಗೆ ಮುಂಚೆ ಕೂಡ ನಾವು ಹೇಳಿದ್ದೇವೆ. ವರ್ಷಂಪ್ರತಿ ನಡೆಯುವ ಹಾಗೆ ನಮ್ಮ ರಂಗೋತ್ಸವವು ಪರಿಚಯ ರಂಗೋತ್ಸವ 20-25 ಅಂತೇಳಿ ಫೆಬ್ರವರಿ 10ರಿಂದ 16ರವರೆಗೆ, ಫೆಬ್ರವರಿ 10 ಸೋಮವಾರದಿಂದ 16 ಭಾನುವಾರ ತನಕ ರಂಗಪರಿಚಯದಲ್ಲಿ ಪಾಂಬೂರಿನಲ್ಲಿ ಜರುಗ್ತದೆ. 7 ದಿವಸಗಳು 7 ನಾಟಕಗಳು, 3 ಭಾಷೆಯ 7 ನಾಟಕಗಳು ರಂಗಪರಿಚಯದಲ್ಲಿ ನಡೆಯುತ್ತದೆ. ಇದರ ಬಗ್ಗೆ ವಿವರ ಕೊಡುವುದಾದರೆ, ಫೆಬ್ರವರಿ 10 ಸೋಮವಾರದಂದು ರಂಗಾಯಣ ಮೈಸೂರು ಪ್ರಸ್ತುತಪಡಿಸುವ ಮೈ ಫ್ಯಾಮಿಲಿ ಕನ್ನಡ ನಾಟಕ. 11 ಮಂಗಳವಾರದಂದು ಸುಮನಸ ಕೊಡವೂರು ಸಂಸ್ಥೆಯಿಂದ ಈದಿ ಎಂಬ ನಾಟಕ, ತುಳು ನಾಟಕ ಅದು. ಮತ್ತು ಫೆಬ್ರವರಿ 12 ಬುಧವಾರದಂದು ಸಂತ ಅಲೋಸಿಯಸ್ ಕಾಲೇಜ್ ಮಂಗಳೂರಿನ ರಂಗ ಅಧ್ಯಯನ ಕೇಂದ್ರದವರು ಮತ್ತು ಅಸ್ತಿತ್ವ ಪಂಗಡ ಸಾದರಪಡಿಸುವ ಕೊಂಕಣಿ ನಾಟಕ ಪೊಯಿಣ್ ಅಂತೇಳಿ. ಅದರ ನಂತರ ಫೆಬ್ರವರಿ 13 ಗುರುವಾರದಂದು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಕಂಪನಿ ಬಿಜಾಪುರ ಇವರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಅನಾಮಿಕನ ಸಾವು. ಫೆಬ್ರವರಿ 14ರಂದು ಶುಕ್ರವಾರ ಸಂಕಲ್ಪ ಮೈಸೂರು ಇವರು ಪ್ರಸ್ತುತಪಡಿಸುವ ಕನ್ನಡ ನಾಟಕ ಜೊತೆಗಿರುವನು ಚಂದಿರ. ಫೆಬ್ರವರಿ 15 ಶನಿವಾರ ಮಂದಾರ ರಿಜಿಸ್ಟರ್ಡ್ ಬೈಕಾಡಿ ಇವರು ಪ್ರಸ್ತುತಪಡಿಸುವ ಬೆತ್ತಲಾಟ. ಫೆಬ್ರವರಿ 16ರಂದು ಮಂಗಳೂರು ಕಲಾಕುಲ್ಲು ಈ ರೆಪರ್ಟರಿ ತಂಡ ಸಾದರಪಡಿಸುವ ನಾಟಕ ಕೊಂಕಣಿ ನಾಟಕ ಸತ್ವ ಉಪಾದೇಶ ಅಂತೇಳಿ ಇದು ಪ್ರದರ್ಶನಗೊಳ್ಳಲಿದೆ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಫೆಬ್ರವರಿ 10ರಂದು ರಂಗಾಯಣ ಮೈಸೂರು ನಿರ್ದೇಶಕರಾದಂತಹ ಸತೀಶ್ ತಿಪ್ಟೂರು ಅವರು ಈ ನಮ್ಮ ರಂಗೋತ್ಸವವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಮತ್ತು ಉಳಿದ 5 ದಿನಗಳಲ್ಲಿ ವಿವಿಧ ಅತಿಥಿಗಳು ಭಾಗವಹಿಸಿ ಅವರ ಸಂದೇಶಗಳನ್ನು ಅವರು ನೀಡುತ್ತಾರೆ. ಸಮಾರೋಪ ಸಮಾರಂಭವು ಫೆಬ್ರವರಿ 16 ಭಾನುವಾರದಂದು ನಡೆಯಲಿಕ್ಕಿದೆ. ಆ ದಿವಸ ಕಾರ್ಕಳ ಯಕ್ಷರಂಗಾಯಣದ ನಿರ್ದೇಶಕರಾದಂಥ ಮಾನ್ಯ BV ವೆಂಕಟರಮಣ ಐತಾಳರು ಸಮಾರೋಪ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಕನ್ನಡ ನಾಟಕಗಳ ಪ್ರಾಯೋಜಕತ್ವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ವಹಿಸಿಕೊಂಡಿದೆ. ಮತ್ತು ಇದರ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಪೂರ್ಣಿಮರವರು ಅತಿಥಿಯಾಗಿ ಈ ಸಮಾರಂಭದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅದೇ ರೀತಿ ಮಾನ್ಯ KS ಶ್ರೀಧರಮೂರ್ತಿಯವರು ಕೂಡ ಶಿವಮೊಗ್ಗದವರು. ಅವರು ನಿವೃತ್ತ ಉಪನ್ಯಾಸಕರು ಶಿರುವ ಸಂತ ಮೇರಿ ಕಾಲೇಜಲ್ಲಿ, ಜೂನಿಯರ್ ಕಾಲೇಜಿನಲ್ಲಿ ಈಗ ನಿವೃತ್ತರಾಗಿದ್ದಾರೆ. ಅವರು ಇದರಲ್ಲಿ ಭಾಗವಹಿಸ್ತಾರೆ. ಪ್ರತಿ ನಾಟಕಗಳು 90ರಿಂದ 120 ನಿಮಿಷಗಳ ಕಾಲಾವಧಿ ಆಗಿದ್ದು ನಿಗದಿತ ಸಮಯದಲ್ಲಿ ಕಾರ್ಯಕ್ರಮಗಳು ಆರಂಭವಾಗ್ತದೆ. ಇದು ಒಂದು ವಿಶೇಷ ಒತ್ತು ಕೊಡುವಂಥ ವಿಚಾರ ಸರ್. ಯಾಕಂದರೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಿಗದಿತ ಸಮಯದಲ್ಲಿ ಆರಂಭವಾಗ್ತದೆ. ಉದ್ಘಾಟನೆ ದಿವಸ ಮತ್ತು ಸಮಾರೋಪದ ದಿವಸ ಕಾರ್ಯಕ್ರಮಗಳು 6:15ಕ್ಕೆ ಆರಂಭವಾಗ್ತದೆ. ಮತ್ತು ಉಳಿದ ದಿವಸಗಳಲ್ಲಿ ನಮ್ಮ ಕಾರ್ಯಕ್ರಮ 6:30ಕ್ಕೆ ಆರಂಭವಾಗ್ತದೆ. ಮತ್ತು ನಿಗದಿತ ಸಮಯದಲ್ಲಿ ಮುಕ್ತಾಯ ಆಗ್ತದೆ. 9 ಗಂಟೆ ಒಳಗೆ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯಗೊಳ್ತವೆ. ಮತ್ತು ಎಲ್ರಿಗೂ ಸಹ ಮುಕ್ತ ಅವಕಾಶ, ಇದಕ್ಕೆ ಯಾವುದೇ ಟಿಕೆಟು ಅದೆಲ್ಲ ಏನಿಲ್ಲ. ಧರ್ಮಾರ್ಥ ಪ್ರವೇಶ, ಮುಕ್ತ ಅವಕಾಶ, ಕಲಾಸಕ್ತರಿಗೆ ಮುಕ್ತ ಅವಕಾಶ ಇದೆ. ನಿಮಗೆಲ್ಲರಿಗೂ ಪತ್ರಕರ್ತರ ಮಿತ್ರರೆಲ್ಲರೂ ಸಹ ಆಗಮಿಸಿ ಕಾರ್ಯಕ್ರಮದ ವರದಿಯನ್ನು ಮಾಡಿ ನಮ್ಮೊಟ್ಟಿಗೆ ಇದ್ದರೆ ನಮಗೆ ಭಾಳ ಸಂತೋಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.